ಈ ಗಾಡಿ ಓಡ್ಸಕ್ಕೆ ಒಂಥರ ಡಿಫ್ರೆಂಟ್ ಫೀಲ್ ಐತೆ. ಪವರ್ ಚೆನ್ನಾಗೈತೆ ಗಾಡಿಲಿ. ಒಂಥರ 0 to 100 ಪವರ್ ಅಂತೂ ಫುಲ್ ಸೆಕ್ಸಿ ಪವರ್ ಫೀಲಿಂಗು. ಕಾರ್ನರಿಂಗು ಒಳ್ಳೆ ಸೈಕ್ ಆಗೈತೆ ಮಾತ್ರ ಗಾಡಿ. ಕಾರ್ನರಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಒಳ್ಳೆ ಕಾನ್ಫಿಡೆಂಟ್ ಕೊಡ್ತದೆ ಗಾಡಿ ಮಾತ್ರ. ಟ್ರಕ್ಸ್ಟನ್ನ ಕಂಪೇರ್ ಮಾಡಿದ್ರೆ ನಿಮಗೆ ಕಾರ್ನರಿಂಗ್ ಮಾಡೋದಕ್ಕೆ ಕಾನ್ಫಿಡೆಂಟ್ ಕೊಡ್ತದೆ. ಏನಕ್ಕೆ ಅಂತ ಹೇಳಿದ್ರೆ ಟ್ರಕ್ಸ್ಟನಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ನಾವು ಕಾರ್ನರಿಂಗ್ ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ಲಿ ಗಾಡಿ ವಾಬ್ಲಿಂಗ್ ಆಗ್ತಿತ್ತು. ನಿಮಗೆ ಗಾಡಿ ಕಾರ್ನರಿಂಗ್ ಮಾಡೋದಕ್ಕೆ ಗಾಡಿ ಬಿಡ್ತಾ ಇರ್ಲಿಲ್ಲ. ಕಾರ್ನರಿಂಗ್ ಬಗ್ಸಾಕ್ ಹೋದ್ರೆ ಸಾಕು ಮುಂದಗಡೆ ಟೈರು ವಾಬಲ್ ಆಗ್ತಿತ್ತು ಡುಗು 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 ಅಂತ. ಆ ಥರ ಎಲ್ಲ ಫೀಲ್ ಇಲ್ಲ. ಈಸಿಯಾಗಿ ನಿಮಗೆ ಕಾರ್ನರಿಂಗ್ ಮಾಡ್ಬೋದು. ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ನಿಮಗೆ ಗಾಡಿ ಜೊತೆಗೆ. ಇನ್ನೊಂದೇನು ಅಂತ ಹೇಳಿದ್ರೆ ಈ ಗಾಡಿ ಮೇಲೆ ಕೂತ್ಕೊಂಡ ತಕ್ಷಣ ನಮಗೆ ಫೀಲ್ ಆಗೋದೇನು ಅಂತ ಹೇಳಿದ್ರೆ ಹ್ಯಾಂಡಲ್ ಬಾರ್ಸು ಇಷ್ಟು ಉದ್ದ ಹ್ಯಾಂಡಲ್ ಬಾರ್ಸ್ ಕೊಟ್ಟಿದ್ದಾರೆ. ಎಷ್ಟು ಸಿ 0 to 100 ಎಷ್ಟು ಸೆಕೆಂಡ್ಸ್ ಅಲ್ಲಿ ರೀಚ್ ಆಗುತ್ತೆ. 3, 2, 1 ಗೋ. ಓಹ್ 4K 100 ರೀಚ್ ಆಗದೆ ಗೊತ್ತಾಗಲ್ವಲ್ಲ ಈ ಗಾಡಿ. ಒಂದು 40 ವಿಂಡ್ ಬ್ಲಾಸ್ಟ್ ಮಾತ್ರ ಪೂರ್ತಿ ವಿಂಡ್ ಬ್ಲಾಸ್ಟ್ ಐತೆ. ಬಾಡಿನ ಹಿಂದಕ್ಕೆ ತಳ್ತಿದೆ ಇದು. ರೈಟ್ ಬೈ ವೈರ್ ಕೊಟ್ಟಿದ್ದಾರೆ. ಜೊತೆಗೆ ಇದಕ್ಕೆ ಒಂದು ಕ್ವಿಕ್ ಶಿಫ್ಟರ್ ಕೂಡ ಆಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಅಕ್ಸೆಸರೀಸ್ ಆಗಿ ಕೊಡ್ಬೋದಿತ್ತು. ಕ್ವಿಕ್ ಶಿಫ್ಟರ್ ನ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಕ್ವಿಕ್ ಶಿಫ್ಟರ್ ನ ಕೊಟ್ಟಿಲ್ಲ. ಫ್ರಂಟ್ ನಿಮ್ಗೆ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸ್ ಬರ್ತದೆ. ಸೊ ಇದು ಖುಷಿಯಾದ ವಿಷಯ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಬ್ರೇಕಿಂಗ್ ಎಫಿಷಿಯನ್ಸಿನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ಇಲ್ಲಿ ಫ್ರಂಟ್ ಬ್ಯಾಕ್ ಎರಡು ನಿಮ್ಗೆ ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ ವಿತ್ ABS. ಡುವೆಲ್ ಚಾನಲ್ ABS ಬರ್ತದೆ ನಿಮ್ಗೆ ವೆಹಿಕಲ್ ಅಲ್ಲಿ. ಫ್ರಂಟ್ ನಿಮ್ಗೆ 330mm ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ಬ್ಯಾಕ್ ನಿಮ್ಗೆ 230mm ಡಿಸ್ಕ್ ಬ್ರೇಕ್ ನ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಬಂತು ಅಂತ ಹೇಳಿದ್ರೆ ಫ್ರಂಟ್ ನಿಮ್ಗೆ USD 4 ಕೊಟ್ಟಿದ್ದಾರೆ. ರೇರ್ ನಿಮ್ಗೆ ಮೋನೋಶಾಕ್ ಅಬ್ಸರ್ವ್ ನ ಕೊಟ್ಟಿದ್ದಾರೆ. ನೋಡಬಹುದು ನಿಮ್ಗೆ ಇಲ್ಲೊಂದು ಕ್ಲಿಪ್ ತರ ಕೊಟ್ಟಿದ್ದಾರೆ. ಆಕ್ಚುಲಿ ಇಲ್ಲಿ ರೇರ್ ಸೀಟ್ ಓಪನ್ ಮಾಡೋದಕ್ಕೆ ಲಾಕ್ ಕೂಡ ಇಲ್ಲಿ ಕೊಟ್ಟವ್ರೆ. ಇದ್ರಲ್ಲಿ ಆಕ್ಚುಲಿ ನಿಮ್ಗೆ 3 ಕಲರ್ ಆಪ್ಷನ್ಸ್ ಬರ್ತದೆ. ಇದು ಬಂದು ನಿಮ್ಗೆ ಸಿಲ್ವರ್, ಅದ್ ಬಿಟ್ರೆ ನಿಮ್ಗೆ ಇದ್ರಲ್ಲಿ ಬ್ಲಾಕ್ ಬರ್ತದೆ. ಮತ್ತೆ ಇದರಲ್ಲಿ ನಿಮ್ಗೆ ಒಂದು ಯೆಲ್ಲೋ ಕಲರ್ ಒಂದು ಬರ್ತದೆ. ಇಂಜಿನ್ ಬರೋದಾದ್ರೆ ನಿಮ್ಗೆ ಇದರಲ್ಲಿ ನಿಮ್ಗೆ 349cc ಸಿಂಗಲ್ ಸಿಲಿಂಡರ್ 4-stroke ಇಂಜಿನ್ ಬರ್ತದೆ. GST ಪ್ರಕಾರ ನಿಮ್ಗೆ ಬಿಲೋ 350cc ಏನ್ 18% GST ಇದೆ. ಅದಕ್ಕೆ ಮ್ಯಾಚ್ ಮಾಡಕ್ಕೋಸ್ಕರ 349cc ಇಂಜಿನ್ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ಇದರಲ್ಲಿ 40 PS ಇಂಜಿನ್ ಪವರ್ ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಗೆ 39 Nm ಟಾರ್ಕ್ ಕೂಡ ಕೊಟ್ಟಿದ್ದಾರೆ. ಸೇಮ್ ಎಕ್ಸಾಸ್ಟ್ ನೋಟ್ ನಿಮ್ಗೆ ಆಸ್ ಇಟ್ ಇಸ್ ನಿಮ್ಗೆ ಸ್ಕ್ಯಾಮ್ಲರ್ ಅಲ್ಲಿ ಏನ್ ಎಕ್ಸಾಸ್ಟ್ ನೋಟ್ ಬರ್ತಾ ಇತ್ತು ಸ್ಕ್ಯಾಮ್ಲರ್ಸ್ ಅಲ್ಲಿ ನಿಮ್ಗೆ ಸೇಮ್ ಎಕ್ಸಾಸ್ಟ್ ನೋಟ್ ಇದೆ. ನಿಮ್ಗೆ ಲೈಟ್ ಆಗಿ ಗಾಡಿಯಲ್ಲಿ ಆಫ್ ರೋಡ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಲೈಟ್ ಆಗಿ ಆಫ್ ರೋಡ್ ಕೂಡ ಮಾಡ್ಕೋಬಹುದು. ಅದು ನಿಮ್ಗೆ ಅದ್ರ ಕೊಟ್ಟಿರೋ ಹತ್ರನೇ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸ್ಲೀಪರ್ ಕ್ಲಚ್ ಇದೆ. ಸೊ ಇಲ್ಲಿ ಡಿಸ್ಪ್ಲೇ ನೋಡಬಹುದು ನಿಮ್ಗೆ ಸೆಮಿ ಅನಲಾಗ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇಲ್ಲಿ RPM ಡಿಜಿಟಲ್ ನಿಮ್ಗೆ RPM ಇಂಡಿಕೇಶನ್ ಸಿಗುತ್ತೆ. ಜೊತೆಗೆ ನಿಮ್ಗೆ ಗೇರ್ ಇಂಡಿಕೇಶನ್ ಕೂಡ ಸಿಗುತ್ತೆ. ಫ್ಯೂಯಲ್ ಕೂಡ ನಿಮ್ಗೆ ಡಿಜಿಟಲ್ ಅಲ್ಲಿ ಇದೆ. ಈ ಸೈಡ್ ಅಲ್ಲಿ ನಿಮ್ಗೆ C2C USB ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಎಲ್ಲದ್ರಲ್ಲೂ ನಿಮ್ಗೆ ಹೆಡ್ಲೈಟ್ ಗ್ರಿಲ್ ಕೊಡ್ತಾ ಇದ್ರು. ಬಟ್ ಇದ್ರಲ್ಲಿ ನಿಮ್ಗೆ ಹೆಡ್ಲೈಟ್ ಗ್ರಿಲ್ ನ ತೆಗೆದ್ಬಿಟ್ಟು ನಿಮ್ಗೆ ಅದೇ ತರ ಕೊಟ್ಟಿದ್ದಾರೆ. ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ಸ್ಪೀಡ್ ಅಲ್ಲಿ ನೋಡೋ ತರನೇ ರೌಂಡ್ LED ಹೆಡ್ ಲ್ಯಾಂಪ್ಸ್ ಬರ್ತದೆ. ಸೊ ಫ್ರಂಟ್ ಫೆಂಡರ್ ಕೂಡ ಫೈಬರ್ ಫೆಂಡರ್ ಬರ್ತದೆ. ಟ್ರ್ಯಾಕರ್ ಅಂತೇಳಿ ಬ್ಯಾಡ್ಜಿಂಗ್ ಮಾಡಿ ಇಲ್ಲಿ 400cc ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಕೂಲೆಂಟ್ ರಿಸರ್ವೇರ್ ನ ಕೆಳಗಡೆನೆ ಕೊಟ್ಟಿದ್ದಾರೆ. ಇದ್ರಲ್ಲೂ ಕೂಡ ಕೆಳಗಡೆನೆ ಕೊಟ್ಟಿದ್ದಾರೆ. ಯಾವ್ದಾರು ನೀವು ಯಾವ್ದಾರ ದೊಡ್ಡ ಹಳ್ಳಕ್ಕೇನಾದ್ರು ಜೋರಾಗಿ ಬಿಡ್ತು ಅಂತ ಹೇಳಿದ್ರೆ ಫಸ್ಟ್ ಏಟ್ ಬೀಳದೆ ಕೂಲೆಂಟ್ ರಿಸರ್ವೇರ್ ಗೆ ಫಸ್ಟ್ ಏಟ್ ಬೀಳೋದು. ಸ್ಪೀಡು ಮತ್ತೆ ಸ್ಕ್ಯಾಮ್ಲರು ಮತ್ತೆ ಟ್ರಕ್ಸ್ಟನ್ ಈ 3 ಗಾಡಿಯಿಂದನು ತಗೊಂಡು
ಅದ್ರಲ್ಲಿ ಒಂದೊಂದು ಪಾರ್ಟ್ನ ತಗೊಂಡು ನಿಮ್ಗೆ ಈ ಟ್ರ್ಯಾಕರ್ ನ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೆಂಗೆ ಅಂತ ಹೇಳೋದಾದ್ರೆ ನಿಮ್ಗೆ ಸ್ಪೀಡೋಮೀಟರ್ ಮತ್ತೆ ಸ್ಪೀಡ್ದು ಹೆಡ್ಲೈಟ್, ಟ್ಯಾಂಬ್ಲರ್ ಇಂದ 2 ಪಾರ್ಟ್ ನ ಎತ್ಕೊಂಡಿದ್ದಾರೆ, ಒಂದು ಟ್ಯಾಂಕು ಮತ್ತೆ ಒಂದು ಸೈಲೆನ್ಸರು. ಇನ್ನು ಟ್ರಕ್ಸ್ಟನ್ ಇಂದ ನಿಮ್ಗೆ ಸೇಮ್ ಸೀಟು ನಿಮ್ಗೆ ಟ್ರಕ್ಸ್ಟನ್ ಅಲ್ಲಿ ಸೇಮ್ ಸೀಟೇ ಬರೋದು. ಹಿಂದ್ಗಡೆ ಸೀಟ್ಗಳನ್ನ ಅಲ್ಲಿಂದ ತಗೊಂಡು ಇದಕ್ಕೆ ಹಾಕಿದ್ದಾರೆ. ಸೊ ಸೇಮ್ ಗಾಡಿ ನಿಮ್ಗೆ ನೋಡಿದ್ರೆ ಈ 3 ಗಾಡಿನ ಯಾರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತಿದ್ದೀರಾ, ಅದನ್ನ ಕಂಪ್ಲೀಟ್ ಒಂದೇ ಗಾಡಿಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಗೆ ಇದು ಟ್ರ್ಯಾಕರ್. ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಿಮ್ಗೆ ಅರೌಂಡ್ 160 mm ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರ್ಬೋದು. ಸೀಟ್ ಹೈಟ್ ಬಂದು ನಿಮ್ಗೆ ಇದರಲ್ಲಿ 805 mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಹೊಸ ಕಲರ್ ಡ್ಯೂಕ್ 390 ಅಂತ ಹೇಳಿದ್ರೆ ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ಇವಾಗ 390ನ 350cc ಕನ್ವರ್ಟ್ ಮಾಡಿದ್ರಲ್ಲ, ಸೊ ಅದರಲ್ಲಿ ಇದು ಒಂದು ಕಲರು. ನೆಕ್ಸ್ಟ್ ವಿಡಿಯೋ ಈ ಗಾಡಿದೆ ಆಗಿರತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇರಿ.